ಹಾಯ್ ಫ್ರೆಂಡ್ಸ್. ಸೊ ನಾನು ಇವತ್ತು ರಿವ್ಯೂ ಮಾಡ್ತಾ ಇರೋದು ಕನ್ನಡದ ಮಿನಿ ವೆಬ್ ಸೀರೀಸ್ ಜೆರಾಕ್ಸ್, ಸ್ಟ್ರೀಮಿಂಗ್ ಆನ್ G5. ಟೋಟಲ್ 6 ಎಪಿಸೋಡ್ಸ್ ಇದೆ. ನಿಯರ್ಲಿ 2 hours ವಾಚ್ ಟೈಮ್. ಸೊ ಈ ವೆಬ್ ಸೀರೀಸ್ನ ನೀವು ವಾಚ್ ಮಾಡಬೇಕಾ ಅಥವಾ ಸ್ಕಿಪ್ ಮಾಡಬೇಕಾ? ಲೆಟ್ಸ್ ಫೈಂಡ್ ಔಟ್ ಇನ್ ದಿಸ್ ವಿಡಿಯೋ. ಸೊ ಥಿಂಕ್ ಮಾಡಿ, ಜೆರಾಕ್ಸ್ ಮಷಿನ್ ಏನಾದರೂ ಡೂಪ್ಲಿಕೇಟ್ ಮಷಿನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಕ್ರೇಜಿ ಅಲ್ವಾ? ಸೊ ಇದೇ ಆ್ಯಕ್ಚುಲಿ ಜೆರಾಕ್ಸ್ ಮಿನಿ ವೆಬ್ ಸೀರೀಸ್ ಕಾನ್ಸೆಪ್ಟ್. ಸೊ ಸ್ಟೋರಿ ಬಗ್ಗೆ ಮಾತಾಡಬೇಕು ಅಂದರೆ ಈ ಸ್ಟೋರಿ ರಿವಾಲ್ವ್ ಅರೌಂಡ್ ಜೆರಾಕ್ಸ್ ಓನರ್, ಜೆರಾಕ್ಸ್ ಶಾಪ್ ಓನರ್ ಪ್ರಕಾಶ್ ಅನ್ನೋ ಕ್ಯಾರೆಕ್ಟರ್ ಸುತ್ತ. ಒಂದಿನ ಅವನಿಗೆ ಗೊತ್ತಿಲ್ಲದಂಗೆ ಅವನ ಮಷೀನಿಗೆ ಒಂಥರ ಸ್ಟ್ರೇಂಜ್ ಪವರ್ ಬರುತ್ತೆ, ಮೀನ್ಸ್ ಮನುಷ್ಯನ ಡೂಪ್ಲಿಕೇಟ್ ಮಾಡೋಂಥ ಪವರ್ ಬರುತ್ತೆ. ಸೊ ಸ್ಟಾರ್ಟಿಂಗ್ ಇಟ್ಸ್ ಕಾಮಿಡಿ ಇರುತ್ತೆ, ಬರ್ತಾ ಬರ್ತಾ ಸ್ಟೋರಿ ಕನ್ವರ್ಟ್ ಇಂಟು ಕನ್ಫ್ಯೂಷನ್, ಕ್ಯಾವೋಸ್ ಆ್ಯಂಡ್ ಎಂಡಿಗೆ ಲಿಟರ್ ಥ್ರಿಲ್ಲರ್ ಅನಿಸುತ್ತೆ. ಸೊ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಲ್ಲ, ಯಾಕೆಂದರೆ ಸ್ಪಾಯ್ಲರ್ ಆಗಿಬಿಡುತ್ತೆ. ಸೊ ಆ್ಯಕ್ಟಿಂಗ್ ವಿಚಾರಕ್ಕೆ ಮಾತಾಡಬೇಕಂದ್ರೆ ಮೇನ್ ಕ್ಯಾರೆಕ್ಟರ್ ನಾಗಭೂಷಣ್ ಅವರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಉಳಿದ ಕ್ಯಾರೆಕ್ಟರ್ ಪಾಯಲ್, ಓಂ ಪ್ರಕಾಶ್ ರಾವ್, ಯಶವಂತ್ ಗೌಡ ಆ್ಯಂಡ್ ಮಂಜು ಪಾವಡ, ಸಂತೋಷ್ ಎಲ್ಲರ ಆ್ಯಕ್ಟಿಂಗ್ ಚೆನ್ನಾಗಿದೆ, ಅಚ್ಚುಕಟ್ಟಾಗಿ ಮಾಡಿದೆ. ಆ್ಯಂಡ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಅಚ್ಚುಕಟ್ಟಾಗಿದೆ, ಹೆಚ್ಚಿನೂ ಇಲ್ಲ ಕಡಿಮೆನೂ ಇಲ್ಲ, ಸ್ಟೋರಿಗೆ ತಕ್ಕಂತೆ ಇದೆ. ಆ್ಯಂಡ್ ಮೇನ್ ಈ ವೆಬ್ ಸೀರೀಸಲ್ಲಿ ನನಗೆ ಇಷ್ಟ ಆಯಿತು ಅಂದರೆ ಕಾನ್ಸೆಪ್ಟ್ ತುಂಬ ಅಂದರೆ ಫ್ರೆಶ್. ಇದು ಕನ್ನಡದಲ್ಲಂತೂ ಇಂಥ ರೇರ್ ಅಂದರೆ ರೇರ್ ಕೇಸ್ ಇಂಥ ಕಾನ್ಸೆಪ್ಟ್ ಎಲ್ಲ ಮಾಡೋದು. ಸೊ ಇಂಥ ಕಾನ್ಸೆಪ್ಟಿಗೆ ನಾವು ಸಪೋರ್ಟ್ ಮಾಡಬೇಕು, ಬಿಕಾಸ್ ನ್ಯೂ ಫಿಲ್ಮ್ ಮೇಕರ್ಸ್, ನ್ಯೂ ಸ್ಟೋರಿ ಟೆಲರ್ಸ್ ಎಲ್ಲ ಬರ್ತಾರೆ ಈ ಕಾನ್ಸೆಪ್ಟ್ ಎಲ್ಲ ವಿನ್ ಆದರೆ. ಸೊ ಸಪೋರ್ಟ್ ಮಾಡಿ, ಚೆನ್ನಾಗಿದೆ ಒಂಥರ. ಆ್ಯಂಡ್ ನನಗೆ ಈ ಸೀರೀಸಲ್ಲಿ ವರ್ಕೌಟ್ ಆಗಲಿದ್ದೇನು ಅಂದರೆ ಎಮೋಷನಲ್ನ ಅಷ್ಟು ಇಂಪ್ಯಾಕ್ಟ್ಫುಲ್ ಇರಲಿಲ್ಲ ಅನ್ನಿಸ್ತು ಎಮೋಷನಲ್ ಸೀನ್ಸಲ್ಲಿ. ಸೊ ತುಂಬ ಇಂಪ್ಯಾಕ್ಟ್ಫುಲ್ ಮಾಡ್ಬೋದಾಯ್ತು ಆ ಸೀನ್ಸನ್ನೆಲ್ಲ. ಆ್ಯಂಡ್ ಫಸ್ಟ್ ಸ್ಟಾರ್ಟಿಂಗ್ 4 ಎಪಿಸೋಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಲಾಸ್ಟ್ 2 ಎಪಿಸೋಡ್ಸ್ನ ಸ್ವಲ್ಪ ರಿಯಲ್ ಮುಗಿಸಿದ್ರು ಅನ್ನಿಸ್ತು. ಐ ಆಮ್ ನಾಟ್ ಶ್ಯೂರ್ ಯಾಕೆ ಅಂತ. ಐ ಥಿಂಕ್ ಇದು ಈ ಐಡಿಯಾನ ತುಂಬ ವೈಡ್ ಆಗಿತ್ತು, ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು ಅವರು ಆ್ಯಕ್ಚುಲಿ ಹೆಂಗೆ ಆಯಿತು ಅದೆಲ್ಲ ಏನು ಅಂತ ಇನ್ನೂ ಎಕ್ಸ್ಪ್ಲನೇಷನ್ ಚೆನ್ನಾಗಿ ಕೊಡ್ಬೋದಿತ್ತು. ಬಟ್ ಡೈರೆಕ್ಟ್ ನನ್ನ ಪ್ರಕಾರ ಇದು ಮಿನಿ ವೆಬ್ ಸೀರೀಸ್ ಅಲ್ಲ, ಸೊ ಹಂಗಾಗಿ ರಿಯಲ್ ಮುಗಿಸಿದ್ದಾರೆ. ಆ್ಯಂಡ್ G5 ಆಲ್ಸೋ ದೇ ಆರ್ ಇನ್ವೆಸ್ಟಿಂಗ್ ಇನ್ ಮಿನಿ ವೆಬ್ ಸೀರೀಸ್. ಸೊ ನಾವು ಸಪೋರ್ಟ್ ಮಾಡಿದರೆ ಇಂದಿದ್ದ ಸೀರೀಸ್ ಎಲ್ಲ ತುಂಬ ಕನ್ನಡದಲ್ಲಿ ಬರ್ತವೆ. ಆ್ಯಕ್ಚುಲಿ ಹೇಳ್ಕೊಂಡ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ವೆಬ್ ಸೀರೀಸ್ ಕಡಿಮೆ ಕಂಪೇರ್ ಟು ಅದರ್ ಇಂಡಸ್ಟ್ರೀಸ್. ಸೊ ಸಪೋರ್ಟ್ ಮಾಡಿ, ಒಂಥರ ಚೆನ್ನಾಗಿದೆ, ರೇರ್ ಕೇಸ್. ಆ್ಯಂಡ್ ನನ್ನ ಪ್ರಕಾರ G5 ಬಂದರೆ ಒನ್ ಆಫ್ ದ ಬೆಸ್ಟ್ ಸೀರೀಸ್ ಅದ, ಮಿನಿ ಸೀರೀಸ್ ಅಂತ ಹೇಳ್ತೀನಿ ಕಂಪೇರ್ ಟು ಅದರ್ಸ್. ಆ್ಯಂಡ್ ರಾಕ್ಷಸನ್ ಚೆನ್ನಾಗಿದೆ ಅಂದರು, ಬಟ್ ರಾಕ್ಷಸ ನಾನು ನೋಡಿಲ್ಲ, ಇಟ್ ಈಸ್ ಎ ರಿಮೇಕ್ ಅಂದರು. ಸೊ ನಾನು ಒರಿಜಿನಲ್ ಆಲ್ರೆಡಿ ನೋಡಿದ್ದೆ. ಆ್ಯಂಡ್ ಬೇರೆ ಕೆಲ ಕಂಪೇರ್ ಒನ್ ಆಫ್ ದ ಬೆಸ್ಟ್ ಇದು ನನ್ನ ಪ್ರಕಾರ. ಆ್ಯಂಡ್ ನನ್ನ ಪ್ರಕಾರ ಫೈನಲ್ ರೇಟ್ ಏನು ಅಂದರೆ ಜೆರಾಕ್ಸ್ ಈಸ್ ಎ ಒನ್ ಫನ್ ಟೈಮ್ ವಾಚ್ ಅಂತ ಹೇಳ್ತೀನಿ. ನೋಡಿ, ಡಿಫ್ರೆಂಟ್ ಕಾನ್ಸೆಪ್ಟ್ ಟ್ರೈ ಮಾಡೋದಿದ್ರೆ ನೋಡಿ, ತುಂಬ ಚೆನ್ನಾಗಿದೆ. ಸೊ ಇದೇ ರೀತಿ ಕಂಟೆಂಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಇದೇ ರೀತಿ ಕಂಟೆಂಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.